ಇವತ್ತಿನ ಕಾರ್ಯಕ್ರಮ ಈ ವರ್ಷದ ದಸರಾ ವಸ್ತು ಪ್ರದರ್ಶನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಟೂರಿಸಂ ಮಂತ್ರಿಗಳಾದ ಎಚ್ ಕೆ ಪಾಟೀಲ್ ಸಾಹೇಬರು, ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಾದ ಎಚ್ ಸಿ ಮಾದಪ್ಪ ಅವರು 3 ಜನರು ಕೂಡ ಅತಿ ಸಂತೋಷದಿಂದ ಈ ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡೋರೆ. ಉದ್ಘಾಟನೆ ತಾವೇ ನೋಡಿದ್ದೀರಾ, ಯಾವ ರೀತಿ ಇತ್ತು, ಜನರ ಸಾಗರ ಯಾವ ರೀತಿ ಇತ್ತು ಹಾಗಂತ. ಒಟ್ಟಾರೆ ಮುಖ್ಯಮಂತ್ರಿಗಳು ವಸ್ತು ಪ್ರದರ್ಶನ ಮೊದಲೆಲ್ಲ ಬರೀ ಒಂದೇ ಗೇಟ್ ಹತ್ರ ರಿಬನ್ ಕಟ್ ಮಾಡಿ ಹೊರಟೋಗ್ತಾಯಿದ್ರು. ಬಟ್ ಆದರೆ ಈ ವರ್ಷ ವಸ್ತು ಪ್ರದರ್ಶನದಲ್ಲಿ ವಿವಿಧ ಕಾರ್ಯಕ್ರಮಗಳು ಇತ್ತು. ಅದರಲ್ಲಿ ಮಾಡೋ ಸಂದರ್ಭ ಮಾಡಿಕೊಂಡು ನಮ್ಮ ಮರದ ಅರಮನೆ ಏನಿದೆಯೋ ಅದರದ್ದು ಉದ್ಘಾಟನೆ ಇತ್ತು. ಆರ್ಮಿ ಅವ್ರ ವೆಪನ್ಸ್ಗಳದ್ದು ಉದ್ಘಾಟನೆ ಇತ್ತು. ನಂತರ ಚಿನ್ನರ ದಸರಾ ಅಂತ ಹೇಳಿ ಒಂದು ಎಲೆಕ್ಟ್ರಾನಿಕ್ ಟೈಪಲ್ಲಿ ವಿಭಿನ್ನವಾದ ಇಂಟ್ರ್ಯಾಕ್ಟಿವ್ ಪಾರ್ಕ್ ಮಾಡಿದ್ವಿ, ಅದರ ಉದ್ಘಾಟನೆ ಇತ್ತು. ಅದರ ಜೊತೆಯಲ್ಲೇ ನಮ್ಮಲ್ಲಿ ಅನೇಕ ಸರ್ಕಾರಿ ಮಳಿಗೆಗಳಿತ್ತು. DPR, RDPR ಮಳಿಗೆ ಇತ್ತು, ಟೂರಿಸಂ ಡಿಪಾರ್ಟ್ಮೆಂಟ್ ಮಳಿಗೆ ಇತ್ತು, ಕನ್ನಡ ಆ್ಯಂಡ್ ಕಲ್ಚರ್ ಮಳಿಗೆ ಇತ್ತು. ಇನ್ಫಾರ್ಮೇಷನ್ ಚೆನ್ನಾಗಿದೆ ಅಂತ ಹೇಳೋರೆ, ಚೆನ್ನಾಗಿ ಮಾಡಿದೆ ಅಂತಲೂ ಹೇಳೋರೆ. ಇನ್ನೊಂದು ದಿವಸ ಬರ್ತೀನಿ ಎಕ್ಸಿಬಿಷನ್ಗೆ, ಪೂರ್ತಿ ನಾನು ಟೈಮ್ ಕೊಡ್ತೀನಿ, ಬಂದು ನೋಡ್ತೀನಿ ಅಂತಲೂ ಕೂಡ ಹೇಳೋರೆ. ಇನ್ನೊಂದು ದಿವಸ ಬಂದು ತಿರ್ಗಾ ಪೂರ್ತಿ ನೋಡ್ತೀನಿ ಅಂದಾಗ ಅವ್ರು ನೋಡಿದ ತಕ್ಷಣವೇ ಅವ್ರು ಕಂಡಿರುವ ಬಿಂಬಿಸ್ದಂಗೆ ಆಗ್ತದೆ. ಮಧ್ಯದಲ್ಲಿ ಬಂದಾಗ ಇನ್ನೊಂದು ರೌಂಡ್ ತೋರಿಸ್ಕೊಂಡು ಕಳಿಸ್ತೀವಿ. ಈಗ ಜನ ಬಂದು ಸಂತೋಷಪಟ್ಟಾಗ, ಖುಷಿಪಟ್ಟಾಗ ನಮಗೂ ಖುಷಿನೇ. ಇವತ್ತು ತಾವು ನೋಡಿದ್ದೀರಾ, ಜನ ಬಂದು ವಿಪರೀತ ಸಂತೋಷಪಟ್ಟವ್ರೆ. ಎಲ್ಲರ ಬಾಯಲ್ಲಿ ಒಂದೇ ಇದೆ, ಈ ದಸರಾದಲ್ಲಿ ವಸ್ತು ಪ್ರದರ್ಶನ ವಿಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲಿ ಮಾತಾಡಿದಾಗ ಅಂಥದ್ದು ಮಾತುಗಳು ನಿಜವಾಗ್ಲೂ ನಮಗೆಲ್ಲ ಸಂತೋಷ ಆಗ್ತದೆ. ಈಗ ಎಕ್ಸಿಬಿಷನ್ ನೋಡಿದ್ದೀರಾ, ಅದ್ದೂರಿಯಾಗಿಲ್ವೋ? ಅದೇ ರೀತಿ ಎಲ್ಲ ಪದಾರ್ಥಗಳು ಎಲ್ಲ ಇದು ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ದಸರಾ ಎಕ್ಸಿಬಿಷನ್ ಈಸ್ ಆಲ್ಸೋ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಸರಾ. ದಸರಾ ಹೆಚ್ಚು ಕಡಿಮೆ 15 ದಿವಸ ನಡೀತದೆ. ಒಂದು 10 ದಿವಸ ನಡೆಸಿ ಆಮೇಲೆ ನಂತರ ಲೈಟಿಂಗ್ ಒಂದು 10 ದಿವಸ ಇರ್ತದೆ. ಆದರೆ ಕರ್ನಾಟಕ ವಸ್ತು ಪ್ರದರ್ಶನ 90 ದಿವಸ ಕಾಲ ಇರ್ತದೆ. ದಸರಾಕ್ಕೆ ಏನು ಜನ ಬರ್ತಾರೋ 10 ಲಕ್ಷ, 12 ಲಕ್ಷ, 15 ಲಕ್ಷ. ಈ ವರ್ಷ ಬೇರೆ ಎಕ್ಸಿಬಿಷನ್ಗೆ 20 ಲಕ್ಷಕ್ಕಿಂತ ಹೆಚ್ಚಾಗಿ ಜನ ಬರೋ ಸಾಧ್ಯತೆಗಳಿವೆ. 7 ಶೌಚಾಲಯಗಳಿವೆ. 7 ಶೌಚಾಲಯ ಇಂಥ ಕಂಪ್ಲೇಂಟ್ ಬರ್ತದೆ ಅಂತ ಹೇಳಿ ಪ್ರೈವೇಟವ್ರನ್ನೇ ನಾವು ಕೊಟ್ಟಿದ್ದೀವಿ ಕ್ಲೀನ್ಲಿನೆಸ್ಗೆ. ಅವರೇ ಕ್ಲೀನ್ಲಿನೆಸ್ ಮಾಡ್ಕೊಂಡು ಒಂದು 2 ರೂಪಾಯಿನೋ 3 ರೂಪಾಯಿನೋ 5 ರೂಪಾಯಿನೋ ಕೊಡೋರ ಹತ್ರ ಡಿಮ್ಯಾಂಡ್ ಇಲ್ಲದೆ ತೊಗೊಂಡು ನೀವು ಮಾಡಿ ಅಂತ ಕೊಟ್ಟಿದ್ದೀವಿ. ಮೊದಲನೇ ದಿವಸ ಇರೋದ್ರಿಂದ ಅವರು ಪ್ರಾರಂಭ ಮಾಡೋರೆ. ಆ ರೀತಿ ಏನಾದರೂ ಕಂಪ್ಲೇಂಟ್ ಇದ್ದರೆ ನಾಳೆಯಿಂದ ನಾನೇ ಖುದ್ದಾಗಿ ಟಾಯ್ಲೆಟ್ಸ್ಗಳು ಇನ್ಸ್ಪೆಕ್ಷನ್ ಮಾಡ್ತೀವಿ. ಅಂಥ ಕಂಪ್ಲೇಂಟ್ ಇದ್ದರೆ ಸರಿಪಡಿಸ್ತೀವಿ. ಬಟ್ ನನ್ನ ಮಟ್ಟಕ್ಕೆ ಟಾಯ್ಲೆಟ್ಸ್ ಇಲ್ಲ, ಆಲ್ರೆಡಿ ನಾವು ಮಾಡಿದ್ದೀವಿ, 7 ಪಾಯಿಂಟ್ಸ್ಗಳಲ್ಲಿ ಮಾಡಿದ್ದೀವಿ. ಅಗತ್ಯ ಬಿದ್ದರೆ ಮೊಬೈಲ್ ಟಾಯ್ಲೆಟ್ ನಾನು ತರಿಸಿ ಹಾಕ್ತೀನಿ. ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ವಸ್ತು ಪ್ರದರ್ಶನ ಒಳಗೆ ತೊಂದರೆ ಕೊಡೋಕ್ಕೆ ತಯಾರಿಲ್ಲ, ನಾನು ಮಾಡೋದು. ಗೇಮ್ಸು ಇಲ್ಲ ಬರ್ತದೆ. ಇವತ್ತು ಮೊದಲನೇ ದಿವಸ ಇರೋದ್ರಿಂದ ಅವ್ರೇನು ಮಾಡೋರೆ, ಕಾಂಟ್ರಾಕ್ಟ್ ಮಾಡೋದು ನಾವು ಮಾಡಲ್ಲ. ಅದು ಯಾರೋ ಕಾಂಟ್ರಾಕ್ಟ್ ಗುತ್ತಿಗೆಲ್ಲಿ ತೊಗೊಂಡಿರ್ತಾನೆ, ಅವ್ನು ಮಾಡ್ತಾನೆ, ಅವ್ನು ತೊಗೊಂಡು ಮಾಡೋನೆ. ಬಟ್ ಮಾಡ್ತಾರೆ ಗೇಮ್ಸು. ಒಂದು 2-3 ದಿವಸದಲ್ಲಿ ಫುಲ್ ಫ್ಲೆಡ್ಜಾಗಿ ಗೇಮ್ಸ್ ಬರ್ತದೆ. ವಿಶೇಷವಾಗಿ ಪ್ರತಿ ವರ್ಷ ನಾವು ಕೇಳಿದ್ವಿ, ತಮಗೂ ಗೊತ್ತಿತ್ತು. ವಸ್ತು ಪ್ರದರ್ಶನ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಆಗಿನ ಕಾಲದಲ್ಲಿ ಬಂದು ಹೇಳ್ತಾಯಿದ್ರು, ಖಾಲಿ ಮಳಿಗೆಗಳನ್ನು ಉದ್ಘಾಟನೆ ಮಾಡಿಬಿಟ್ಟು ಹೋಗೋರೆ ಅಂತ ಪತ್ರಿಕೆಯಲ್ಲೇ ಬರ್ತಾಯಿತ್ತು. ಆದರೆ ಈ ವರ್ಷ ಆ ಸುದ್ದಿನೇ ಇಲ್ಲ. ಮೋರ್ ದೆನ್ 80 to 90% ಮಳಿಗೆ ತುಂಬಿದೆ. ಖಾಸಗಿ ಹಾಗೂ ಅದರ ಜೊತೆ ಸರ್ಕಾರಿ ಎರಡೂ ಆಗಿದೆ. ಮತ್ತು ಏನೇನು ಮಾಡಬೇಕು ವ್ಯವಸ್ಥೆ ಮೊದಲನೇ ದಿವಸವೇ ನಾವೆಲ್ಲ ಮಾಡಿದ್ದೀವಿ ಹೆಚ್ಚು ಕಡಿಮೆ. ಇನ್ನು ಬರುವ 3-4 ದಿವಸದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆಯೋ ನಿಮ್ಮಂಥವ್ರು ನಮ್ಮನ್ನ ಸಲಹೆಗಳು ಕೊಟ್ಟರೆ ಆ ಸಲಹೆ ಪರಿಗಣಿಸಿ ಅದರ ಮೇಲೆ ಕ್ರಮ ತಗೋತೀವಿ. ಬಟ್ ಈ ವರ್ಷದ ದಸರಾ ಸಕ್ಸಸ್ಫುಲ್ ವಸ್ತು ಪ್ರದರ್ಶನ ಅಂತ ಹೇಳ್ಬೋದು. CM ಕೂಡ ನೋಡಿ ಖುಷಿಪಟ್ಟವ್ರೆ, ಎಲ್ಲ ಮಳಿಗೆ ಫುಲ್ಲಿತ್ತು ಈ ಸತಿ ಆಗಿದೆ ಅಂತ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಕೂಡ ಹೇಳೋರೆ. ಅದೇ ರೀತಿ ನಮ್ಮ ಪ್ರವಾಸ ಟೂರಿಸಂ ಮಿನಿಸ್ಟ್ರುಗಳು ಎಲ್ಲ ರೌಂಡ್ ಹೊಡೆದು ಅವರೇ ಖುದ್ದಾಗಿ ಇನಾಗ್ರೇಷನ್ಗಿಂತ ಮುಂಚೆನೇ ಅವ್ರು ರೌಂಡ್ ಹೊಡೆದ್ರು.
ರೌಂಡ್ ಹೊಡೆದು ಅವ್ರು ಖುದ್ದಾಗಿ ತನ್ನ ಸಂತೋಷನ ವ್ಯಕ್ತಪಡಿಸೋರು. ಚೇರ್ಮನ್ ಆಗಿ ಬಂದ ತಕ್ಷಣವೇ ಒಂದು ಮಾತು ಹೇಳಿದ್ದೆ, ವಸ್ತು ಪ್ರದರ್ಶನ ಕೇವಲ 90 ದಿವಸ ಆಗಬಾರ್ದು, 365 ದಿವಸ ನಡೆಸಬೇಕು ಅಂತ. ಆ ನಿಟ್ಟಿನಲ್ಲಿ ಕೆಲವು 3-4 ತಿಂಗಳಲ್ಲಿ ನಾನು ಏನಕ್ಕೆ ವಸ್ತು ಪ್ರದರ್ಶನ ನಡೆಸೋಕ್ಕಾಗಲ್ಲ 365 ದಿವಸ, ಕಾರಣಗಳೇನು ಅಂತ ಹೇಳಿ ಎಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ಕೆಲವರು ವಸ್ತು ಪ್ರದರ್ಶನ ಆಗುವ ನ್ಯೂನತೆಗಳು ಏನು ಸರಿಪಡಿಸ್ಬೇಕು ಅಂತಲೂ ಕೊಟ್ಟರು. ಅವ್ರದ್ದೆಲ್ಲ ಸಲಹೆ ಸೂಚನೆಗಳಲ್ಲಿ ಒಂದು DPR ನಾನು ಮಾಡಿದ್ದೀನಿ. DPR ಮಾಡಿದಾಗ ಎ ಬ್ಲಾಕಲ್ಲಿ ಏನು ಮಳಿಗೆ ಇದೆಯೋ ಆ ಮಳಿಗೆಯನ್ನು ನವೀಕರಣ ಮಾಡೋದಂಥದ್ದು, ಫುಲ್ ಫ್ಲೆಡ್ಜಲ್ಲಿ ನವೀಕರಣ ಮಾಡೋವಂಥದ್ದು. ಎರಡನೇದಾಗಿ ಪ್ರವಾಸಿಗರು ಅಥವಾ ಮೈಸೂರು ನಾಗರಿಕರು ಒಳಗೆ ಬಂದಾಗ ಅವ್ರಿಗೆ ಏನಾದರೂ ಎಂಟರ್ಟೈನ್ಮೆಂಟ್ ಬೇಕಾಗ್ತದೆ, ಇಲ್ಲದ ಸುಮ್ಮನೆ ಬರೋಲ್ಲ. ಅವ್ರಿಗೆ ಒಂದು ಮ್ಯೂಸಿಕಲ್ ಫೌಂಟೇನ್ ಚಿಲ್ಮೆ ಅನ್ನೋದು ಒಂದು ದೊಡ್ಡದಾಗಿ ಮಾಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ಅಮ್ಯೂಸ್ಮೆಂಟ್ ಪ್ಲಸ್ ರಿಕ್ರಿಯೇಷನ್ ಅಂತ ಯುವಕರನ್ನ ಒಂದು ಭಾಗದಲ್ಲಿ ಮಾಡಿ ಪಾರ್ಟ್ ಆಫ್ ದಿ ಎಕ್ಸಿಬಿಷನ್ ನಾವು ಡೆವಲಪ್ ಮಾಡಿಕೊಟ್ರೆ ಸಂಜೆ ಹೊತ್ತು ನಮ್ಮಲ್ಲಿ ಟೂರಿಸ್ಟ್ ಬಂದಾಗ ಮೈಸೂರು ನಗರದಲ್ಲಿ 5 ಗಂಟೆ 6 ಗಂಟೆ ತಾನು ಸುತ್ತಾಡ್ತಾರೆ. 6 ಗಂಟೆ ಆದಮೇಲೆ ಯಾವುದು ಪ್ರವಾಸಿಗರ ತಾಣ ಎಂಟರ್ಟೈನ್ಮೆಂಟ್ ಇರಲ್ಲ. ಅವ್ರೇನು ಮಾಡ್ತಾರೆ ಅಂದರೆ 5 ಗಂಟೆ ಆದ ತಕ್ಷಣ ಮೈಸೂರು ಬಿಟ್ಟು ಕೂರ್ಗ್ ಕಡೆ, ಬಂಡೀಪುರ ಕಡೆ ಅಂಥ ಕಡೆ ಪ್ರವಾಸ ಬೆಳೆಸಿ ಕಡೆ ಹೋಗಿ ಇರ್ತಾರೆ, ನೈಟು ಹಾಲ್ಟ್ ಆಗ್ತಾರೆ. ಮೈಸೂರು ನಗರದಲ್ಲಿ ಹೋಟೆಲ್ಗಳಲ್ಲಿ ಇರೋ ಕಮ್ಮಿ ಮಾಡಿಬಿಟ್ಟಾರೆ. ಬಟ್ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಜಾಗ ಒಂದು ಕೊಟ್ಟಾಗ ಇಂಥ ಒಂದು ಒಳ್ಳೆಯ ಜಾಗ ಇದು, ಇಲ್ಲೇ ಒಂದು ಮ್ಯೂಸಿಕಲ್ ಫೌಂಟೇನ್ ಅಂತ ದೊಡ್ಡ ಮಾಡ್ತಾಯಿದ್ವಿ, ಡಿಸೈನ್ ಮಾಡಿದ್ವಿ ಅಂಥದ್ದು. ಮತ್ತು ಎಲ್ಲ ಮಳಿಗಳು ಹೋಟೆಲ್ ರೆಸ್ಟೋರೆಂಟ್ಸ್ ಎಲ್ಲ ಮಾಡಿಕೊಟ್ರೆ ಸಂಜೆ ಹೊತ್ತು ಕಾಲ ಕಳೆಯಕ್ಕೆ ಇಲ್ಲೇ ಬಂದಾಗ ಇವರು ಮೈಸೂರು ನಗರದಲ್ಲೇ ಪ್ರವಾಸಿಗರು ಸ್ಟೇನೂ ಆಗ್ತಾರೆ. ಮತ್ತು ಮೈಸೂರು ನಗರದ ಜನತೆಗೂ ಕೂಡ ಯಾವುದೇ ಮಕ್ಕಳುಗಳನ್ನ ಕರ್ಕೊಂಡು ಹೋಗಿ ಸಂಜೆ ಹೊತ್ತು ಈ ಜಾಗ ಇರೋದ್ರಿಂದ ಈ ಜಾಗವನ್ನು ಉಪಯೋಗಿಸ್ಕೊಂಡೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ DPR ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಟೂರಿಸಮ್ ಮಿನಿಸ್ಟ್ರಿಗೆ ಇಬ್ಬರಿಗೂ ಕೊಟ್ಟಿದ್ದೀವಿ. ಟೂರಿಸಮ್ ಮಿನಿಸ್ಟ್ರು ನೋಡಿ ಸಂತೋಷ ವ್ಯಕ್ತಪಡಿಸೋದು, ತುಂಬ ಚೆನ್ನಾಗಿದೆ, ಮಾಡಬೇಕು ಇಂಥದ್ದೆಲ್ಲ ಅಂತ. ಮುಖ್ಯಮಂತ್ರಿಗಳು ನಾನು ಕೊಡ್ತೀನಿ ಹಣ ನೋಡ್ಬಿಟ್ಟು ಅಂತ ಹೇಳೋರೆ. ಮುಂದಿನ ದಿನಗಳಲ್ಲಿ ದಸರಾ ಮುಗಿದ ನಂತರ ನಾವು ಮಾಡ್ಬೋದು. ಓಲ್ಡ್ ಪ್ಯಾಲೇಸ್ ಕಾನ್ಸೆಪ್ಟ್ ನಾನು ಹೇಳಿದ ಬ್ರ್ಯಾಂಡ್ ಮೈಸೂರು ಅಂತ ನಾವೇನು ತೊಗೊಂಡಾದ್ಮೇಲೆ ನಾವು ಒಂದೇ ಸೂರಲ್ಲಿ ಮೈಸೂರು ನಗರದಲ್ಲಿ ಆಗುವ ಎಲ್ಲ ಉತ್ಪಾದನೆಗಳು, ಎಲ್ಲ ಪ್ರಾಡಕ್ಟ್ಸ್ಗಳು ಒಂದೇ ಜಾಗದಲ್ಲಿ ತೋರಿಸ್ಬೇಕು ಅಂತ ಅನ್ನೋದಿತ್ತು. ತಮಗೆಲ್ಲರಿಗೂ ಗೊತ್ತ ಹಾಗೆ ಈಗಿನ ಪೀಳಿ ಮರಿತಾ ಬರ್ತಾಯಿದ್ದೀವಿ. ಮೈಸೂರು ನಗರದ ವಸ್ತು ಪ್ರದರ್ಶನ ಆವರಣದಲ್ಲಿ ಅರ್ಜುನದ ಒಂದು ಸ್ಮಾರಕ ಕಟ್ತೀವಿ, ನಮಗೆ ಜಾಗ ನೀಡಿ ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅದಕ್ಕಿಂತ ಹೆಚ್ಚಾಗಿ HD ಕೋಟೆಯ ಶಾಸಕರಾದ ಅನಿಲ್ ಚಿಕ್ಕಮದವರು ಕೇಳ್ಕೊಂಡಾಗ ಕೂಡಲೇ ನಾನು ಬಂದು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಸ್ಥಳವನ್ನು ನಿಗದಿಪಡಿಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನೀವು ಮಾಡ್ಬೋದು, ನಾನು ಜಾಗ ಕೊಡ್ತೀನಿ ಅಂತ ಹೇಳಿದ್ವಿ. ಈ ಸತಿ ಟೆಂಡರ್ ಕರೆದು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಜಾಗನೂ ಕೂಡ ತೋರಿಸಿದ್ವಿ. ಆದರೆ ಗೊತ್ತಿಲ್ಲ ನನಗೆ ಏನು ಕಾರಣ ಈಗ ತನಕ ಅಷ್ಟು ಪ್ರಾರಂಭ ಮಾಡಿಲ್ಲ ಅಂತ. ಬಟ್ ವಸ್ತು ಪ್ರದರ್ಶನದಲ್ಲಿ ಜಾಗ ಅಂತೂ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದೀವಿ. ಅವ್ರಿಗೆ ಬಂದು ಫಾರೆಸ್ಟ್ ಅವ್ರು ಮಾಡಬೇಕಲ್ಲ, ಇದು ಫಾರೆಸ್ಟ್ ಅವ್ರ ಕೆಲಸ, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಮಾಡ್ತೀವಿ ಅಂತ ನಮ್ಗೆ ಬೇರೆ ಜಾಗ ಕೇಳಿರೋದು. ಜಾಗ ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರು ಬಂದು ಸ್ಥಾಪನೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ. ಮಧ್ಯದಲ್ಲಿ ಒಂದು ಸತಿ ನಾನೇ ವಿಚಾರಿಸಿದಾಗ DCF ಅವ್ರಿಗೆ ಅವ್ರು ಹೇಳಿದ್ರು ಟೆಂಡರ್ ಕರೆದಿದ್ದೀವಿ ಸರ್, ನಾವು ಮಾಡ್ತೀವಿ ಹಾಗೀಗಂದರು. ನೋಡಬೇಕು. ನಂದಿನಿ, ಭಾರತ್ ನ್ಯೂಸ್ TV.